My dear students, welcome to second PUC English class. In today's class, we are going to discuss the second unit, Two Deer. It is a beautiful story written by Leo Tolstoy. Before going to start the story, we learn about the author. Leo Tolstoy was a Russian writer who primarily wrote novels and short stories. He was a Russian writer. He usually writes novels and short stories. He is a master of realistic fiction. ಫಿಕ್ಷನ್ ಅಂದರೆ ಇಲ್ಲಿ ನಾವೆಲ್ಸ್ ಅಂತ ತಿಳ್ಕೊಬೇಕು. ಈತ ನೈಜ ಘಟನೆಗಳನ್ನು ಆಧರಿಸಿರುವಂತಹ ಕಾದಂಬರಿಗಳನ್ನು ಈತ ಬರೆಯೋದ್ರಲ್ಲಿ ಬಹಳ ಫೇಮಸ್ ಆಗಿದ್ದ. ಹಿ ಈಸ್ ವೈಡ್ಲಿ ಕನ್ಸಿಡರ್ಡ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ನಾವೆಲಿಸ್ಟ್ಸ್. ಪ್ರಸಿದ್ಧ ಕಾದಂಬರಿಕಾರರಲ್ಲಿ ಈತನು ಕೂಡ ಒಬ್ಬನಾಗಿದ್ದ. ಹಿ ಈಸ್ ಬೆಸ್ಟ್ ನೋನ್ ಫಾರ್ 2 ಲಾಂಗ್ ನಾವೆಲ್ಸ್. ಆತನ 2 ನಾವೆಲ್ಗಳು ಜಗತ್ ಪ್ರಸಿದ್ಧವಾಗಿದ್ದವು. ಅವು ಯಾವುಪ್ಪ ಅಂತಂದರೆ ವಾರ್ ಆ್ಯಂಡ್ ಪೀಸ್ ಆ್ಯಂಡ್ ಅನ್ನ ಕರೆನಿನಾ. ದೀಸ್ 2 ನಾವೆಲ್ಸ್ ಆರ್ ವೆರಿ ಫೇಮಸ್ ಬೈ ಲಿಯೋ ಟಾಲ್ಸ್ಟಾಯ್. ಸೊ ಥೀಮ್ ಆಫ್ ದ ಲೆಸನ್, ಇವತ್ತಿನ ಈ 2 ಡಿಯರ್ ಪಾಠದ ಒಂದು ಥೀಮ್ ಏನಪ್ಪ ಅಂತಂದರೆ, ಇನ್ ದಿಸ್ ಶಾರ್ಟ್ ಸ್ಟೋರಿ Leo Tolstoy discusses how a modern government becomes failure in punishing a criminal. In this story, Leo Tolstoy discusses ಈ ಆಧುನಿಕ ಸರ್ಕಾರಗಳು ಅಪರಾಧಿಗಳನ್ನು ಶಿಕ್ಷಿಸುವುದರಲ್ಲಿ ಹೇಗೆ ಫೇಲ್ಯೂರ್ ಆಗ್ತವೆ ಅಂತೇಳಿ. ಸರ್ಕಾರಗಳು ಅಪರಾಧಿಗಳಿಗೆ ಶಿಕ್ಷೆ ಕೊಡೋದ್ರಲ್ಲಿ ಹಣ ಚೆಲ್ತಾ ಇದ್ದಾರೆ. ಇಲ್ಲಿ ವ್ಯರ್ಥ ಹಣವನ್ನು ಇಲ್ಲಿ ಪೋಲ್ ಮಾಡ್ತಾ ಇದ್ದಾರೆ. ಹೇಗೆ ಪೋಲ್ ಮಾಡ್ತಾ ಇದ್ದಾರೆ ಈ ಆಧುನಿಕ ಸರ್ಕಾರಗಳು? ಅದು ಭಾರತ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇನ್ಯಾವುದೇ ಜಗತ್ತಿನ ಯಾವುದೇ ದೇಶ ಆಗಿರ್ಬೋದು, ಅಪರಾಧಿಗಳನ್ನು ಜೈಲಲ್ಲಿಟ್ಟು ಅವರಿಗೆ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಇಲ್ಲಿ ಲಿಯೋ ಟಾಲ್ಸ್ಟಾಯ್ ಡಿಸ್ಕಷನ್ ಮಾಡ್ತಾ ಇದ್ದಾನೆ ಈ ಪಾಠದಲ್ಲಿ. 2 Deer is a parody of one of the modern system of governments. ಇದೊಂದು ವ್ಯಂಗ್ಯವಾಗಿ ಈ ಪಾಠದಲ್ಲಿ ಲಿಯೋ ಟಾಲ್ಸ್ಟಾಯ್ ಚಿತ್ರೀಕರಿಸಿದ್ದಾನೆ. ಇಟ್ ರೆಡಿಕ್ಯುಲಸ್ ದ ವೇ ಆಫ್ ಪನಿಷಿಂಗ್ ಕ್ರಿಮಿನಲ್ಸ್ ಇನ್ ಮಾಡರ್ನ್ ಸ್ಟೇಟ್ಸ್. ಈ ಆಧುನಿಕ ಜಗತ್ತಿನಲ್ಲಿ ಸರ್ಕಾರಗಳು ನಿರಪರಾಧಿಗೆ ಏನು ಶಿಕ್ಷೆ ಕೊಡ್ತಾರಲ್ಲ, ಆ ಒಂದು ಪದ್ಧತಿಯ ಬಗ್ಗೆ ಈತ ಬಹಳ ಹಾಸ್ಯಾಸ್ಪದವಾಗಿ ಚಿತ್ರೀಕರಿಸಿದ್ದಾನೆ. ಫೈನಲಿ ದ ಕ್ರಿಮಿನಲ್ ಹ್ಯಾಸ್ ಟು ಬಿ ರಿವಾರ್ಡೆಡ್ ವಿತ್ ಎ ಪೆನ್ಷನ್ ಟು ಸೇವ್ ದ ಕಿಂಗ್ಡಮ್. ಇಡೀ ರಾಜ್ಯ ಆರ್ಥಿಕ ದಿವಾಳಿತನದಿಂದ ತಪ್ಪಿಸ್ಕೋಬೇಕಂತೇಳಿ ಹಿಡಿದಿಟ್ಟಿರ್ತಕ್ಕಂಥ ಆ ಕ್ರಿಮಿನಲ್ಗೆ ಬಹುಮಾನವನ್ನು ಕೊಟ್ಟು, ಪೆನ್ಷನನ್ನು ಬಹುಮಾನ ರೂಪದಲ್ಲಿ ಕೊಟ್ಟು ಅವನನ್ನು ಬಿಟ್ಟು ಕಳಿಸ್ತಾರೆ. ಈ ಪಾಠದಲ್ಲಿ ಬರುವಂಥ ಒಂದು ಸಿಚುವೇಶನ್. ಹೇಗೆ ಈ ಪಾಠದಲ್ಲಿ ಲಿಯೋ ಟಾಲ್ಸ್ಟಾಯ್ ಅದನ್ನೆಲ್ಲ ಚಿತ್ರೀಕರಿಸಿದ್ದಾನೆ ಅನ್ನೋದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಒಂದಿಷ್ಟು ಹೊಸ ಪದಗಳು ನಿಮಗೆ ಸಿಗ್ತವೆ. ಆ ಹೊಸ ಪದಗಳು ನೀವು ಕಲಿತ್ರೆ ಈ ಪಾಠನ ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಗ್ಲೋಸರಿ, ನ್ಯೂ ವರ್ಡ್ಸ್ ಅಂತ ಕರೀತಾರೆ. ಈ ಎಲ್ಲ ವರ್ಡ್ಸ್ಗಳು ನಾನಿಲ್ಲಿ ಓದ್ತಾ ಹೋಗೋದಿಲ್ಲ. ನೀವು ಇವುಗಳನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ಸಪ್ರೇಟ್ ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಟೈಮ್ ಭಾಳ ವೇಸ್ಟ್ ಆಗುತ್ತೆ. ಸೊ ಎಲ್ಲ ಇಲ್ಲಿರ್ತವೆ. ಆಮೇಲೆ ನೀವು ವಿಡಿಯೋ ರಿವೈಂಡ್ ಮಾಡಿ ಸ್ಕ್ರೀನ್ಶಾಟ್ ತಗೋಬೋದು.
ಈ ಹೊಸ ಪದಗಳು ನಿಮಗೆ ಗೊತ್ತಿದ್ದರೆ ಕ್ವಶನ್ ಆನ್ಸರ್ಸ್ ಬರೆಯೋದಕ್ಕಾಗಲಿ ಪಾಠನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ನಿಮಗೆ ಭಾಳ ಈಸಿ ಆಗುತ್ತೆ. ಸೊ ಯಾವ್ಯಾವ ಪದಗಳು ಡಿಫಿಕಲ್ಟ್ ಇದ್ದಾವೆ, ಹೊಸ ಪದಗಳು ಯಾವ್ಯಾವಿದ್ದಾವೆ, ಅವೆಲ್ಲ ಪದಗಳ ಅರ್ಥವನ್ನು ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಇದರದ್ದು ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು. ಎಸ್, ನೌ ಐ ಸ್ಟಾರ್ಟ್ಸ್ ದ ಸ್ಟೋರಿ. ಟೂ ಡಿಯರ್. ದ ನೇಮ್ ಆಫ್ ದ ಲೆಸನ್ ಈಸ್ ಟೂ ಡಿಯರ್. ಇಲ್ಲಿ ಟೂ ಡಿಯರ್ ಅಂದರೆ ಇಲ್ಲಿ ಭಾಳ ಆತ್ಮೀಯ, ಭಾಳ ಪ್ರೀತಿ ಅಂಥೇಳಿ ನೀವು ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಟೂ ಡಿಯರ್ ಅಂದರೆ ಅದರ ಅರ್ಥ ಎಕ್ಸ್ಪೆನ್ಸಿವ್ ಅಂಥೇಳಿ, ಭಾಳ ಕಾಸ್ಟ್ಲಿ ಅಂಥೇಳಿ. ಇಲ್ಲಿ ಈ ಟೂ ಡಿಯರ್ ಅನ್ನುವಂಥ ಪದ ನಿಮಗೆ ಹಿಂದಿನ ಲೆಸನ್ನಲ್ಲಿ ರೋಮಿಯೋ ಜೂಲಿಯೆಟ್ನಲ್ಲಿ ಕೂಡ ಬಂದಿದೆ. ಅಲ್ಲಿಯೂ ಕೂಡ ಅದರ ಅರ್ಥ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ, ಬೆಲೆ ಬಾಳುವ ಅಂತ ಅರ್ಥ ಕೊಡುತ್ತಿತ್ತು. ಇಲ್ಲಿ ಕೂಡ ಅದೇ ಅರ್ಥವನ್ನು ಇಲ್ಲಿ ಕೊಡ್ತದೆ. ಹೇಗೆ ಈ ಪಾಠದ ಹೆಸರು ಟೂ ಡಿಯರ್ ಬಂತು ಅದನ್ನೆಲ್ಲ ಈ ಪಾಠದ ಓದಿದ ನಂತರ ನಿಮಗೆ ಅರ್ಥ ಆಗುತ್ತೆ. ಎಸ್, ಮೊನ್ಯಾಕೋ ಅನ್ನುವಂಥ ಒಂದು ಸಿಟಿನಲ್ಲಿ ಈ ಒಂದು ಪಾಠ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆ ಮ್ಯಾಪಲ್ಲಿ ಕಾಣಿಸ್ತಾ ಇದೆ, ಫ್ರಾನ್ಸ್ ಮತ್ತು ಇಟಲಿ ಎರಡು ದೇಶಗಳ ಮಧ್ಯೆ ಅಲ್ಲೊಂದು ಪುಟ್ಟ ರಾಜ್ಯ ಕಾಣಿಸ್ತಾ ಇದೆ ನಿಮಗೆ, ಮೊನ್ಯಾಕೋ ಅಂತ ಹೇಳಿ. ಎಸ್, ದಿಸ್ ಈಸ್ ಮೊನ್ಯಾಕೋ. ಈ ಮೊನ್ಯಾಕೋದಲ್ಲಿ ನಡೆಯುವಂಥ ಒಂದು ಕತೆ ಇದು. ದ ಸ್ಟೋರಿ ಸ್ಟಾರ್ಟ್ಸ್ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ದ ಮೊನ್ಯಾಕೋ ಕಿಂಗ್ಡಮ್. ಈ ಮೊನ್ಯಾಕೋ ಕಿಂಗ್ಡಮ್ದ ಬಗ್ಗೆ ಲಿಯೋ ಟಾಲ್ಸ್ಟಾಯ್ ಒಂದು ಡಿಸ್ಕ್ರಿಪ್ಷನನ್ನು ಬರೆದಿದ್ದಾನೆ ಅಲ್ಲಿ. ಸೊ ಅಲ್ಲಿಂದ ಈ ಪಾಠ ಸ್ಟಾರ್ಟ್ ಆಗುತ್ತೆ. ಏನಿದೆ ಅದು ಡಿಸ್ಕ್ರಿಪ್ಷನ್? ನಿಮಗೆ 4 ಅಂಕದ ಪ್ರಶ್ನೆ ಕೇಳ್ಬೋದು. ಪ್ಲೀಸ್ ಡಿಸ್ಕ್ರೈಬ್ಸ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಅಂತ ಇಲ್ಲಿ ಬರ್ಬೋದು. ಎಸ್, ನೋಡೋಣ. ನಿಯರ್ ದ ಬಾರ್ಡರ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸೀ ಲೈಸ್ ಎ ಟೈನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನ್ಯಾಕೋ. ಈ ಮೊನ್ಯಾಕೋ ಅನ್ನುವಂಥ ಒಂದು ಕಿಂಗ್ಡಮ್ ಎಲ್ಲಿದೆ ಅಂತಂದರೆ ನಿಯರ್ ದ ಬಾರ್ಡರ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸೀ. ಆ ಮೆಡಿಟೇರಿಯನ್ ಸೀದ ದಂಡೆಯ ಮೇಲೆ ಈ ಒಂದು ಮೊನ್ಯಾಕೋ ಸಿಟಿ ಬರ್ತದೆ. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬೂಸ್ಟ್ ಮೋರ್ ಇನ್ಹ್ಯಾಬಿಟೆಂಟ್ಸ್ ದ್ಯಾನ್ ದಿಸ್ ಕಿಂಗ್ಡಮ್. ಈ ರಾಜ್ಯ ಎಷ್ಟು ಸಣ್ಣ ರಾಜ್ಯ ಆಗಿತ್ತು ಅಂತಂದರೆ ಒಂದು ಸಣ್ಣ ಪಟ್ಟಣವೂ ಕೂಡ ಇದಕ್ಕಿಂತಲೂ ದೊಡ್ಡದಿರ್ತದಂತೆ. ಅಷ್ಟೊಂದು ಸಣ್ಣ ರಾಜ್ಯ ಇದು. ಬಿಕಾಸ್ ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000 ಆಫ್ ದೆಮ್ ಆಲ್ ಟೋಲ್ಡ್. ಯಾಕೆ ಇದು ಪುಟ್ಟ ರಾಜ್ಯ ಅಂತ ಹೇಳ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆನೇ 7,000. ಅಂದರೆ ನೀವು ಊಹೆ ಮಾಡ್ಕೋಬೋದು ಈ ಒಂದು ರಾಜ್ಯ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಸೊ ದಿಸ್ ಇಸ್ ಎ ಟೈನಿ ಲಿಟಲ್ ಕಿಂಗ್ಡಮ್ ಅಂಥೇಳಿ ಕರೀತಾನೆ ಇಲ್ಲಿ. ಒಂದು ಸಣ್ಣ ರಾಜ್ಯ ಇದು. ಆ್ಯಂಡ್ ಇಫ್ ಆಲ್ ದ ಲ್ಯಾಂಡ್ ಇನ್ ಕಿಂಗ್ಡಮ್ ವೇರ್ ಡಿವೈಡೆಡ್ ದೇರ್ ವುಡ್ ಬಿ ನಾಟ್ ಬಿ ಆನ್ ಆಕರ್ ಫಾರ್ ಈಚ್ ಇನ್ಹ್ಯಾಬಿಟೆಂಟ್ಸ್. ಒಂದು ವೇಳೆ ಆ ಮೊನ್ಯಾಕೋದಲ್ಲಿ ಇರ್ತಕ್ಕಂಥ ಒಟ್ಟು ಭೂಮಿಯನ್ನು ಡಿವೈಡ್ ಮಾಡಿದ್ರೆ, ಈ 7,000 ಜನರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ 1 ಎಕರೆಯನ್ನು ಕೂಡ ಬರ್ತಿರಲಿಲ್ಲ ಅಂತೆ. ಅಷ್ಟು ಸಣ್ಣ ರಾಜ್ಯ ಇದು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಈಸ್ ಎ ರಿಯಲ್ ಕಿಂಗ್ಲೆಟ್. ರಾಜ್ಯ ಸಣ್ಣದಾಗಿರ್ಬೋದು, ಆದರೆ ಅಲ್ಲಿ ಒಬ್ಬ ರಾಜ್ಯ ಇದ್ದ. ಕಿಂಗ್ಲೆಟ್ ಅಂದರೆ ಒಬ್ಬ ಪುಟ್ಟ ರಾಜ್ಯ ಇದ್ದ. ಆ್ಯಂಡ್ ಹಿ ಹ್ಯಾಸ್ ಎ ಪ್ಯಾಲೇಸ್. ಅವನಿಗೊಂದು ಪ್ಯಾಲೇಸ್ ಇತ್ತು. ಕೋರ್ಟಿಯರ್ಸ್ ಇದ್ದರು, ಆಸ್ಥಾನಿಕರಿದ್ದರು, ಮಿನಿಸ್ಟರ್ಸ್ ಇದ್ದರು, ಮಂತ್ರಿಗಳು, ಎ ಬಿಷಾಫ್ ಧರ್ಮಗುರು ಇದ್ದ, ಜನರಲ್ ಸೇನಾಧಿಪತಿಗಳಿದ್ದರು, ಆ್ಯಂಡ್ ಆ್ಯನ್ ಆರ್ಮಿ. ಅವನಿಗೊಂದು ಆರ್ಮಿ ಕೂಡ ಇತ್ತು. ನೆಕ್ಸ್ಟ್, ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ನಂಬರ್ 2. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ. ಆರ್ಮಿ ಇತ್ತು, ಆದರೆ ಅಷ್ಟೊಂದು ದೊಡ್ಡ ಆರ್ಮಿ ಆಗಿರಲಿಲ್ಲ. ಓನ್ಲಿ 60 men ಇನ್ ಆಲ್. ಅಲ್ಲಿರ್ತಕ್ಕಂಥ
ಸೋಲ್ಜರ್ಸ್ಗಳ ಸಂಖ್ಯೆ ಎಷ್ಟಂದರೆ ಬರೀ 60 ಜನರು ಮಾತ್ರ. ಬಟ್ ಸ್ಟಿಲ್ ಇಟ್ ಈಸ್ ಆ್ಯನ್ ಆರ್ಮಿ. ಆದರೂ ಅದಕ್ಕೆ ಒಂದು ಆರ್ಮಿ ಅಂತ ಹೇಳಿ ಕರಿತಾ ಇದ್ರು. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ಈ ಒಂದು ರಾಜ್ಯದಲ್ಲಿ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾಯಿದ್ರು ಆ್ಯಸ್ ಎಲ್ಸ್ವೇರ್. ಯಾವ್ಯಾವ ಟ್ಯಾಕ್ಸ್ಗಳಪ್ಪ ಅಂತಂದರೆ, ಎ ಟ್ಯಾಕ್ಸ್ ಆನ್ ಟೊಬ್ಯಾಕೊ ಮೇಲೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಅಂದರೆ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಎ ಪೋಲ್ ಟ್ಯಾಕ್ಸ್ ಅಂದರೆ ಇಲ್ಲಿ ಏನಂತೀವಿ, ಪ್ರತಿಯೊಬ್ಬರ ತಲೆಗೂ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಹಾಕ್ತಾಯಿದ್ರು, ತಲಾ ತೆರಿಗೆ ಅಂಥೇಳಿ ಪೋಲ್ ಟ್ಯಾಕ್ಸ್ ಅಂದರೆ. ಬಟ್ ದೋ ದ ಪೀಪಲ್ ದೇರ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆ್ಯಸ್ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಇಲ್ಲಿ ಬೇರೆ ರಾಜ್ಯಗಳಲ್ಲಿ ಜನರು ಯಾವ ಥರ ಕುಡಿತಾ ಇದ್ರು, ಯಾವ ಥರ ಟೊಬ್ಯಾಕೋಗಳನ್ನು ತಗೊಳ್ತಾ ಇದ್ರು, ಅದೇ ಥರ ಇಲ್ಲಿಯೂ ಕೂಡ ಜನ ಟೊಬ್ಯಾಕೊ, ಡ್ರಿಂಕ್ಸು, ಸ್ಮೋಕು ಎಲ್ಲ ಮಾಡ್ತಾಯಿದ್ರು ಇಲ್ಲಿ. ದೇರ್ ಆರ್ ಸೋ ಫ್ಯೂ ಆಫ್ ದೆಮ್ ದ್ಯಾಟ್ ದ ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಹಾರ್ಡ್ ಪುಟ್ ಟು ಇಟ್ ಟು ಫೀಡ್ ಹೀಸ್ courtiers and officials and to keep himself if he had not found a new special source of revenue. ಇವನ ರಾಜ್ಯದಲ್ಲಿ ಟೊಬ್ಯಾಕೊ, ಸ್ಮೋಕಿಂಗು, ಡ್ರಿಂಕ್ಸ್ ಮೇಲೆ ಎಲ್ಲ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದ. ಬಟ್ ಅದರಿಂದ ಬರ್ತಕ್ಕಂಥ ಆದಾಯದಿಂದ ತನ್ನ ರಾಜ್ಯವನ್ನು ನಡೆಸಬೇಕು ಅಂತಂದರೆ ಅವನಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಆತ ಒಂದು ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂವನ್ನು ಜಾರಿಗೆ ತರ್ತಾನೆ. ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ದಿಸ್ ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಎ ಗೇಮಿಂಗ್ ಹೌಸ್. ಈ ಸ್ಪೆಷಲ್ ರೆವೆನ್ಯೂ ಎಲ್ಲಿಂದ ಬರ್ತಾ ಇತ್ತು ಅವನಿಗೆ? ಈ ಸ್ಪೆಷಲ್ ಆದಾಯ ಎಲ್ಲಿಂದ ಬರ್ತಾ ಇತ್ತು ಅಂದರೆ ಗೇಮಿಂಗ್ ಹೌಸಿಂದ ಬರ್ತಾ ಇತ್ತಂತೆ. ಗೇಮಿಂಗ್ ಹೌಸ್ ಅಂತಂದರೆ ಇಲ್ಲಿ ಆಟದ ಮನೆ ಅಂತೇಳಿ ತಿಳ್ಕೊಬಾರ್ದು. ಇಲ್ಲಿ ಕ್ಲಬ್ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ದೇರ್ ಪೀಪಲ್ ಪ್ಲೇ ರಾಲೆಟ್. ಅಲ್ಲಿ ಆ ಕ್ಲಬ್ಬಿಗೆ ಹೋಗಿ ಜನ ಏನು ಆಡ್ತಾ ಇದ್ರಪ್ಪ ಅಂದರೆ ರಾಲೆಟ್ ಆಡ್ತಾ ಇದ್ರು. ರಾಲೆಟ್ ಅಂದರೆ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಚಕ್ರ ಇರುತ್ತೆ, ಅಲ್ಲಿಂದಿಷ್ಟು ನಂಬರ್ಸ್ಗಳನ್ನು ಬರೆದಿರ್ತಾರೆ. ನೀವು ಯಾವ ನಂಬರ್ಗೆ ದುಡ್ಡನ್ನು ಹಾಕ್ತಿರೋ ಆ ನಂಬರ್ಗೆ ಅದು ನಿಂತು ಅಂದರೆ ನೀವು ವಿನ್, ಇಲ್ಲಾಂದರೆ ಲೂಸ್ ಆಗ್ತೀರ. ಸೊ ಇಂಥ ಒಂದು ಆಟಕ್ಕೆ ರಾಲೆಟ್ ಅಂತೇಳಿ ಕರಿತೀವಿ. ದಿಸ್ ಈಸ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಟು ದಟ್ ಕಿಂಗ್. ಪೀಪಲ್ ಪ್ಲೇ, ಜನ ಆಡ್ತಾ ಇದ್ರು. ಆ್ಯಂಡ್ ವೆದರ್ ದೆ ವಿನ್ ಆರ್ ಲೂಸ್, ದ ಕೀಪರ್ ಆಲ್ವೇಸ್ ಗೆಟ್ಸ್ ಎ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್. ಜನ ಅಲ್ಲಿ ಬಂದು ಈ ರಾಲೆಟ್ ಆಟವನ್ನು ಆಡ್ತಾ ಇದ್ರು. ಆ ಜನ ಸೋಲ್ಲಿ ಅಥವಾ ಗೆದಿಲಿ ಅಲ್ಲಿರ್ತಕ್ಕಂಥ ಕೀಪರ್ ಅಂದರೆ ಅದನ್ನು ನಡ್ಸ್ಕೊಂಡು ಹೋಗುವಂಥವನು, ಅವನಿಗೆ ಮಾತ್ರ ಪರ್ಸೆಂಟೇಜ್ ಬಂದೇ ಬರ್ತಾ ಇತ್ತು. ಆ್ಯಂಡ್ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್ ಹಿ ಪೇಸ್ ಎ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಪ್ರಿನ್ಸ್ ಅಂದರೆ ಇಲ್ಲಿ ರಾಜಕುಮಾರ, ಅಂದರೆ ಇಲ್ಲಿ ರಾಜ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ಆ ಮೊನಾಕೋದು ರಾಜ. ಈ ಕೀಪರ್ಗೆ ಒಂದಿಷ್ಟು ದುಡ್ಡು ಅದರಿಂದ ಬರ್ತಾ ಇತ್ತು. ಅದರಲ್ಲಿ ಒಂದಿಷ್ಟು ದುಡ್ಡನ್ನು ಒಯ್ದು ರಾಜನಿಗೆ ಈತ ಕೊಡ್ತಾ ಇದ್ದ. ರಾಜ ಅದರಿಂದ ತನ್ನ ರಾಜ್ಯವನ್ನು ನಡೆಸ್ತಾ ಇದ್ದ. ನೆಕ್ಸ್ಟ್, ದ ರೀಸನ್ ಹಿ ಪೇಸ್ ಸೋ ಮಚ್ ಇಸ್ ದಟ್ ಇಟ್ ಈಸ್ ದ ಓನ್ಲಿ ಸಚ್ ಗ್ಯಾಂಬ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್. ಆ ಕ್ಲಬ್ಬನ್ನು ನಡೆಸುವಂಥ ಕೀಪರು ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ಜಾಸ್ತಿ ಹಣವನ್ನು ಒಯ್ದು ರಾಜನಿಗೆ ಕೊಡ್ತಾ ಇದ್ದ. ಆತ ಯಾಕೆ ಜಾಸ್ತಿ ಹಣವನ್ನು ಒಯ್ದು ರಾಜನಿಗೆ ಕೊಡ್ತಾ ಇದ್ದ ಅಂತಂದರೆ, ಇಟ್ ಈಸ್ ದ ಓನ್ಲಿ ಸಚ್ ಗ್ಯಾಂಬ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್. ಇಡೀ ಯುರೋಪ್ ಖಂಡದಲ್ಲೇ ಇಂಥ ಆಟವನ್ನು ಆಡುವಂತಹ ಒಂದು ರಾಜ್ಯ ಇರುವುದು ಈ ಮೊನಾಕೋದಲ್ಲಿ ಮಾತ್ರ. ಎಲ್ಲ ಕಡೆನೂ ಈ ಆಟವನ್ನು ನಿಲ್ಲಿಸಿದರು. ಸಮ್ ಆಫ್ ದ ಲಿಟಲ್ ಜರ್ಮನ್ ಸಾವರಿನ್ಸ್ ಯೂಸ್ ಟು ಕೀಪ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಕೈಂಡ್. ಅನೇಕ ಜರ್ಮನ್ ಸಾವರಿನ್ಸ್ಗಳಲ್ಲೂ ಕೂಡ ಈ ಆಟವನ್ನು ಮೊದಲು ಆಡ್ತಾ ಇದ್ರು. ಬಟ್ ಸಮ್ ಇಯರ್ಸ್ ಅಗೋ ದೇ ವೇರ್ ಫಾರ್ಬಿಡನ್ ಟು ಡೂ ಸೋ. ಆದರೆ ಕೆಲವು ವರ್ಷಗಳ ಹಿಂದೆ ಈ ಆಟವನ್ನು ಅಲ್ಲಿ ನಿಷೇಧ ಮಾಡಿದರು. ದ ರೀಸನ್, ಆ ನಿಷೇಧ ಮಾಡಿರೋದಕ್ಕೆ ಏನು ಕಾರಣ ಅಂತಂದರೆ, ದ ರೀಸನ್ they were stopped was because these gaming houses did so much harm ಅಂದರೆ ನೋವು, ಕಷ್ಟ ಅಂತ ಅರ್ಥ. ಯಾಕೆ ಈ ಆಟಗಳನ್ನು ಅಲ್ಲಿ ನಿಲ್ಲಿಸಿದ್ರು?
ಬೇರೆ ಇನ್ನಿತರ ರಾಜ್ಯಗಳಲ್ಲಿ ಯಾಕೆ ಇದ್ದ ಆಟವನ್ನು ಸ್ಟಾಪ್ ಮಾಡಿದ್ರಪ್ಪ ಅಂತಂದರೆ, ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಈ ಆಟ ಆಡೋದ್ರಿಂದ ಜನರಿಗೆ ತುಂಬ ನೋವಾಗ್ತಾ ಇತ್ತು. ಆಡೋದ್ರಿಂದ ನೋವಾಗ್ತಾ ಇರಲಿಲ್ಲ, ಅಂದರೆ ಈ ಆಟಗಳಲ್ಲಿ ಜನ ಬಂದು ದುಡ್ಡನ್ನು ಸೋಲ್ತಾ ಇದ್ರು, ಅದರಿಂದ ಅವರು ತಮ್ಮ ಸಂಸಾರವನ್ನು ನಡೆಸೋದು ಕಷ್ಟ ಆಗ್ತಾ ಇತ್ತು. ಎ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್. ಏನಾಗ್ತಾ ಇತ್ತು ಅಂದರೆ, ಒಬ್ಬ ಜನ ಬರ್ತಾ ಇದ್ದ, ಆತ ಆಡ್ತಾ ಇದ್ದ. ದ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್, ಬರ್ತಿದ್ದ, ತನ್ನ ಲಕ್ಕನ್ನು ಚೆಕ್ ಮಾಡ್ಕೊಳ್ತಾ ಇದ್ದ. ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್ ಇಟ್. ದುಡ್ಡು ಹಾಕ್ತಾ ಇದ್ದ, ಕಳ್ಕೊಂಡ್ಬಿಡ್ತಿದ್ದ. ದೆನ್ ಹಿ ವುಡ್ ಈವನ್ ರಿಸ್ಕ್ ಮನಿ ದ್ಯಾಟ್ ಡಿಡ್ ನಾಟ್ ಬಿಲಾಂಗ್ಸ್ ಟು ಹಿಮ್. ತನ್ನ ದುಡ್ಡು ಮಾತ್ರ ಅಲ್ಲ, ಬೇರೆದರ ದುಡ್ಡು ತಂದು ಕೂಡ ಆತ ಹಾಕ್ತಾ ಇದ್ದ. ಇಲ್ಲಿ ಸಾಲ ಸೋಲ ಮಾಡಿ ದುಡ್ಡು ತಂದು ಈ ರಾಲೆಟ್ ಗೇಮಿಗೆ ಹಾಕ್ತಾ ಇದ್ದ. ಆ್ಯಂಡ್ ಲೂಸ್ ದ್ಯಾಟ್ ಟು, ಆ ಹಣನ ಕೂಡ ಆತ ಕಳ್ಕೊಂಡು ಬಿಡ್ತಾ ಇದ್ದ. ಆ್ಯಂಡ್ ದೆನ್ ಇನ್ ಡಿಸ್ಪೇರ್, ಹತಾಶೆಯಲ್ಲಿ, ಹಿ ವುಡ್ ಡ್ರಾನ್ ಆರ್ ಸೂಟ್ ಹಿಮ್ಸೆಲ್ಫ್. ಅಂಥ ಒಂದು ದುಡ್ಡು ಸೋತ ಎನ್ನುವಂಥ ಒಂದು ಡಿಸ್ಪೇರ್ನಲ್ಲಿ, ಹತಾಶೆ ಮೂಡಲ್ಲಿ ಆತ ಏನು ಮಾಡ್ತಾ ಇದ್ದಪ್ಪ ಅಂದರೆ, ಹೋಗಿ ನೀರಲ್ಲೋ ಬಾವಿಯಲ್ಲೋ ಹಳ್ಳದಲ್ಲೋ ಕೊಳ್ಳದಲ್ಲೋ ಹಾರಿ ಪ್ರಾಣ ಬಿಡ್ತಾ ಇದ್ದ. ಇಲ್ಲಾಂದರೆ ಸೂಟ್ ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಸೂಟ್ ಮಾಡಿಕೊಂಡು ಸಾಯ್ತಾ ಇದ್ದ. ಸೊ ಹೀಗಾಗಿ ಯುರೋಪ್ ಖಂಡದ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಆಟವನ್ನು ನಿಷೇಧ ಮಾಡಿದರು. ಈ ಮೊನಾಕೋದಲ್ಲಿ ಮಾತ್ರ ಈ ಆಟವನ್ನು ನಡೀತಾ ಇತ್ತು. ಸೊ ದ ಜರ್ಮನ್ಸ್ ಫಾರ್ಬೇಡ್ ಅಂದರೆ ನಿಷೇಧಿಸಿದರು. ಸೊ ಜರ್ಮನ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಆ ಜರ್ಮನಿದವ್ರು ಏನು ಮಾಡಿದ್ರಪ್ಪ ಅಂದರೆ, ರಾಜರಿಗೆ ಹೇಳಿದರು, ನೋಡಪ್ಪ ಇಂಥ ಆಟಗಳನ್ನು ಆಡಿ ಜನರಿಗೆ ಮೋಸ ಮಾಡಬೇಡಿ, ಜನ ಇದರಿಂದ ತಪ್ಪು ದಾರಿ ಹಿಡಿತಾ ಇದೆ, ಇದನ್ನು ಬಂದ್ ಮಾಡಿ ಅಂತ ಬಂದ್ ಮಾಡಿಸ್ಬಿಟ್ಟಿದ್ರು. ಬಟ್ ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನಾಕೋ. ಬಟ್ ಈ ಮೊನಾಕೋದ ಪ್ರಿನ್ಸಿಗೆ ಮಾತ್ರ ಸ್ಟಾಪ್ ಮಾಡೋದಕ್ಕೆ ಅವ್ರ ಕೈಯಿಂದ ಆಗಿರಲಿಲ್ಲ. ಆ್ಯಂಡ್ ಹಿ ರಿಮೇನ್ಡ್ ವಿತ್ ಎ ಮೊನೋಪೊಲಿ ಆಗಬೇಕಲ್ಲ, ವಿತ್ ಎ ಮೊನೋಪೊಲಿ ಆಫ್ ದ ಬಿಸ್ನೆಸ್. ಈತ ಮೊನೋಪೊಲಿ ಅಂದರೆ ಏಕಸ್ವಾಮ್ಯ ಅಂಥೇಳಿ ಅರ್ಥ ಆಗುತ್ತೆ. ಈತ ಒಬ್ಬನೇ ಮಾತ್ರ ಆ ಮೊನಾಕೋ ಕಂಟ್ರಿನಲ್ಲಿ ಈ ಆಟವನ್ನು ನಡೆಸ್ತಾ ಇದ್ದ. ಅದರಿಂದ ಲಾಭ ಬರ್ತಾ ಇತ್ತು. ಆ ಬಂದಿರತಕ್ಕಂಥ ಲಾಭದಲ್ಲಿ ಈತ ತನ್ನ ರಾಜ್ಯವನ್ನು ನಡೆಸ್ತಾ ಇದ್ದ. ಮೊದಲೇ ಸಣ್ಣ ರಾಜ್ಯ ಆಗಿರೋದ್ರಿಂದ ಈ ಟೊಬ್ಯಾಕೋ ಡ್ರಿಂಕ್ಸ್ ಮೇಲೆ ಬರ್ತಕ್ಕಂಥ ಆದಾಯ ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಅನಿವಾರ್ಯವಾಗಿ ಆತ ಈ ರಾಲೆಟ್ ಆಟವನ್ನು ನಡೆಸ್ತಾ ಇದ್ದ. ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ತನ್ನ ರಾಜ್ಯ ನಡೆಸ್ಕೊಂಡು ಹೋಗ್ತಾ ಇದ್ದ. ಮುಂದಿನ ಪ್ಯಾರಾಗ್ರಾಫಿಗೆ ಹೋಗೋಣ. ಸೊ ನೌ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಹೀಗಾಗಿ ಯಾರ್ಯಾರಿಗೆ ಈ ಆಟವನ್ನು ಆಡಬೇಕು ಅಂತ ಅನಿಸ್ತಾ ಇತ್ತು ಅವರೆಲ್ಲ ಮೊನಾಕೋಗೆ ಹೋಗ್ತಾ ಇದ್ರು. ವೆದರ್ ದೇ ವಿನ್ ಆರ್ ಲೂಸ್, ಅವರು ಸೋಲ್ದೆ ಇರಲಿ, ದ ಪ್ರಿನ್ಸ್ ಗೇನ್ಸ್ ಬೈ ಇಟ್. ಅದರಿಂದ ಆ ರಾಜನಿಗೆ ಮಾತ್ರ ಲಾಭ ಆಗೇ ಆಗ್ತಾ ಇತ್ತು. ಯಾಕಂದರೆ ಆ ಟರ್ನ್ ಓವರ್ ಮೇಲೆ ಅವನಿಗೆ ಪರ್ಸೆಂಟೇಜ್ ಬರ್ತಾ ಇತ್ತು. ಯು ಕಾಂಟ್ ಟರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಆಸ್ ದ ಪ್ರವರ್ಬ್ ಸೇಸ್. ಒಂದು ಪ್ರವರ್ಬ್ ಇದೆ, ಅಲ್ಲೊಂದು ಗಾದೆ ಮಾತಿದೆ. ಏನಪ್ಪ ಅಂದರೆ, ಪ್ರಾಮಾಣಿಕವಾಗಿ ದುಡಿದವರು ಯಾರೂ ಕೂಡ ಅರಮನೆಯನ್ನು ಕಟ್ಟೋದಕ್ಕೆ ಆಗಲ್ಲ ಅಂಥೇಳಿ. ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ನೋಸ್ ಇಟ್ ಈಸ್ ಎ ಡರ್ಟಿ ಬಿಸ್ನೆಸ್. ಅವನಿಗೆ ಗೊತ್ತಿತ್ತು ಇದೊಂದು ಡರ್ಟಿ ಬಿಸ್ನೆಸ್, ಇದೊಂದು ಕೆಟ್ಟ ವ್ಯಾಪಾರ, ಇದೊಂದು ಕೆಟ್ಟ ವ್ಯವಹಾರ ಅನ್ನೋ ವಿಷಯ ಅವನಿಗೆ ಗೊತ್ತಿತ್ತು. ಬಟ್ ವಾಟ್ ಈಸ್ ಹಿ ಟು ಡೂ? ಬಟ್ ಹಿ ವಾಸ್ ಹೆಲ್ಪ್ಲೆಸ್. ಅವ ತನ್ನ ರಾಜ್ಯವನ್ನು ನಡೆಸಬೇಕು ಅಂದರೆ ಅವನಿಗೆ ಆದಾಯ ಬೇಕಲ್ಲ. ಸಣ್ಣ ರಾಜ್ಯ ಆಗಿರೋದ್ರಿಂದ ಮೊದಲೇ ಆದಾಯ ಕಡಿಮೆ ಬರ್ತಾಯಿತ್ತು. ಅವನಿಗೆ ಅನಿವಾರ್ಯ ಕಾರಣದಿಂದ ಆತ ಈ ಆಟವನ್ನು ನಡೆಸೋದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದ. ಹಿ ಹ್ಯಾಸ್ ಟು ಲಿವ್ ಆ್ಯಂಡ್ ಟು ಡ್ರಾ ಎ ರೆವೆನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಈ ಟೊಬ್ಯಾಕೋ ಡ್ರಿಂಕ್ಸ್ ಮೇಲೆ ಏನು ಆದಾಯ ಬರ್ತಾ ಇತ್ತಲ್ಲ, ಅದು ಕೂಡ ಕೆಟ್ಟದು ಅನ್ನೋದು ವಿಷಯ ಅವನಿಗೆ ಗೊತ್ತಿತ್ತು. ಬಟ್ ಹಿ ವಾಸ್ ಹೆಲ್ಪ್ಲೆಸ್. ಸೊ ಹಿ ಲಿವ್ಸ್ ಆ್ಯಂಡ್ ರೈನ್ಸ್. ಸೊ ಆತ ಉಳಿಬೇಕಾಗಿತ್ತು, ಆಳಬೇಕಾಗಿತ್ತು. ಆ್ಯಂಡ್ ರೇಕ್ಸ್ ಇನ್ ದ ಮನಿ, ಅವನಿಗೆ ದುಡ್ಡು ಗಳಿಸಲೇಬೇಕಾಗಿತ್ತು. ಆ್ಯಂಡ್ ಹೋಲ್ಡ್ಸ್ ಈಸ್ ಕೋರ್ಟ್ ವಿತ್ ಆಲ್ ದ ಸೆರೆಮನಿ ಆಫ್ ಎ ರಿಯಲ್ ಕಿಂಗ್. ಒಬ್ಬ ರಿಯಲ್ ರಾಜ ತನ್ನ ರಾಜ್ಯವನ್ನು ಯಾವ ಥರ ನಡೆಸ್ತಾನೋ ಆ ಥರ ಇವನಿಗೂ ಕೂಡ ತನ್ನ ರಾಜ್ಯವನ್ನು ನಡೆಸಲೇಬೇಕಾಗಿತ್ತು. ಹಾಗಾಗಿ ಈ ಆಟವನ್ನು ಆತ ಸ್ಟಾಪ್ ಮಾಡಿರಲಿಲ್ಲ. ನೆಕ್ಸ್ಟ್ 4th ಪ್ಯಾರಾಗ್ರಾಫಿಗೆ ಹೋಗೋಣ. ಹಿ ಹ್ಯಾಸ್ ಈಸ್ ಕೊರೋನೇಷನ್ ಅಂದರೆ ಪಟ್ಟಾಭಿಷೇಕ. ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ.
ಬೇರೆ ರಾಜರಿಗೆ ಮಾಡ್ದಂಗೆ ಇವನಿಗೂ ಕೂಡ ಪಟ್ಟಾಭಿಷೇಕ ಮಾಡ್ತಾರೆ. ಹಿ ಲೀವ್ಸ್ ಅಂದರೆ ಆನ್ ಆಫೀಷಿಯಲ್ ರಿಸೆಪ್ಷನ್ ಆಫ್ ಗೆಸ್ಟ್. ಪಟ್ಟಾಭಿಷೇಕಕ್ಕೆ ಯಾರ್ಯಾರೆಲ್ಲ ಗೆಸ್ಟ್ ಬಂದು ಹೋಗಬೇಕಾಗಿತ್ತು ಅವರೆಲ್ಲರೂ ಬಂದು ಹೋಗ್ತಾರೆ. ಹಿ ರಿವಾರ್ಡ್ಸ್, ಯಾರ್ಯಾರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆಲ್ಲ ರಿವಾರ್ಡ್ಸ್ಗಳನ್ನು ಕೊಡ್ತಾ ಇದ್ದ. ಸೆಂಟೆನ್ಸಸ್ ಅಂದರೆ ದಂಡನೆ. ಇಲ್ಲಿ ಸೆಂಟೆನ್ಸಸ್ ಅಂದರೆ ವಾಕ್ಯಗಳು ಅಂತೇಳಿ ಅರ್ಥ ಮಾಡ್ಕೋಬಾರ್ದು. ಸೆಂಟೆನ್ಸಸ್ ಅಂದರೆ ಇಲ್ಲಿ ದಂಡನೆ. ಯಾರ್ಯಾರು ತಪ್ಪು ಮಾಡ್ತಾರೋ ಅವರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ದ. ಆ್ಯಂಡ್ ಪಾರ್ಡನ್ಸ್, ಕ್ಷಮೆಯನ್ನು ಕೂಡ ಕೊಡ್ತಾ ಇದ್ದ. ಆ್ಯಂಡ್ ಹಿ ಆಲ್ಸೋ ಹ್ಯಾಸ್ ಈಸ್ ರಿವ್ಯೂಸ್, ಕೌನ್ಸಿಲ್ಸ್, ಅವನಿಗೆ ಅವನದೇ ಆಗಿರ್ತಕ್ಕಂಥ ಕೆಲವೊಂದು ರಿವ್ಯೂಸ್ಗಳಿದ್ದು, ಅವನಿಗೆ ಕೌನ್ಸಿಲ್ಸ್ಗಳನ್ನು ನಡೆಸ್ತಾ ಇದ್ದ, ಸಭೆಗಳನ್ನು ನಡೆಸ್ತಾ ಇದ್ದ. ಲಾಸ್ ಇದ್ದು ಅಂದರೆ ಅವನ ರಾಜ್ಯಕ್ಕೆ ತಂದೆ ಆಗಿರ್ತಕ್ಕಂಥ ಕೆಲವೊಂದು ನೀತಿ ನಿಯಮಗಳಿದ್ದು. ಕೋರ್ಟ್ಸ್ ಆಫ್ ಜಸ್ಟಿಸ್ ಇತ್ತು, ನ್ಯಾಯಾಲಯ ಇತ್ತು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್, ಬೇರೆ ರಾಜ್ಯದಲ್ಲಿ ಇರೋ ಹಾಗೆ ಈ ರಾಜ್ಯದಲ್ಲೂ ಕೂಡ ಇವೆಲ್ಲವೂ ಕೂಡ ಇದ್ದು. ಓನ್ಲಿ ಆಲ್ ಆನ್ ಎ ಸ್ಮಾಲರ್ ಸ್ಕೇಲ್. ಬೇರೆ ರಾಜ್ಯ, ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವೆಲ್ಲ ಇದ್ದರೆ, ಈತನ ಸಣ್ಣ ರಾಜ್ಯದಲ್ಲಿ ಸಣ್ಣ ಪ್ರಮಾಣದ ಒಂದು ಎಲ್ಲ ನ್ಯಾಯಾಲಯ, ರಾಜ್ಯ ನ್ಯಾಯಾಲಯ, ನೀತಿ ನಿಯಮ, ಶಿಕ್ಷೆ ಕೊಡೋದಾಗಲಿ ಕ್ಷಮಿಸೋದಾಗಲಿ ಎಲ್ಲವೂ ಕೂಡ ಇವನ ರಾಜ್ಯದಲ್ಲಿ ಇತ್ತು. ನೆಕ್ಸ್ಟ್ ಪ್ಯಾರಾಗ್ರಾಫ್. Now it happened a few years ago that a murder was committed in this toy prince's domains. ಇಂಥ ಸಂದರ್ಭದಲ್ಲಿ ಬಹಳ ಶಾಂತಚಿತ್ತವಾಗಿರುವಂತಹ ಒಂದು ರಾಜ್ಯದಲ್ಲಿ ಒಂದಿನ ಒಂದು ಮರ್ಡರ್ ನಡೆದೇ ಹೋಗುತ್ತೆ, ಒಂದು ಮರ್ಡರ್ ಆಗುತ್ತೆ. ಇಲ್ಲಿ ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ಆರ್ ಪೀಸೇಬಲ್. ಇವನ ರಾಜ್ಯದ ಜನ ಎಲ್ಲ ಶಾಂತಿ ಪುರುಷರು. ಆ್ಯಂಡ್ ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ಇಂಥ ಒಂದು ಮರ್ಡರು ಹಿಂದೆ ಯಾವತ್ತೂ ನಡೆದಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ದ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಿಸ್ ಕಿಂಗ್ಡಮ್. ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸೆರೆಮನಿ ಆ್ಯಂಡ್ ಟ್ರೈಡ್ ದ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಮರ್ಡರ್ ನಡೆದ ಮೇಲೆ ಅಲ್ಲಿರುವಂತಹ ಜಡ್ಜಸ್ಗಳೆಲ್ಲ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಇದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ದೇರ್ ವೇರ್ ಜಡ್ಜಸ್, ಅಲ್ಲಿ ಜಡ್ಜಸ್ಗಳಿದ್ರು, ಪ್ರಾಸಿಕ್ಯೂಟರ್ಸ್ಗಳಿದ್ರು, ವಕೀಲರಿದ್ದರು, ಜೂರಿಮೆನ್ ಇದ್ದರು, ಬ್ಯಾರಿಸ್ಟರ್ಸ್ಗಳೆಲ್ಲ ಇದ್ದರು, ಅಂದರೆ ಸೀನಿಯರ್ ಲಾಯರ್ಸ್ಗಳೆಲ್ಲ ಇದ್ದರು. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್. ವಾದ ವಿವಾದಗಳು ನಡೀತವೆ. ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಕೊನೆಯದಾಗಿ. ಏನಂತ? ಎಟ್ ಲಾಸ್ಟ್ ದೇ ಕಂಡೆಮ್ಡ್. ಅವರು ಖಂಡಿಸ್ತಾರೆ. ಏನಂತ? ದ ಕ್ರಿಮಿನಲ್ ಟು ಹ್ಯಾವ್ ಹಿಸ್ ಹೆಡ್ ಕಟ್ ಆಫ್ ಆ್ಯಸ್ ದ ಲಾ ಡೈರೆಕ್ಟ್ಸ್. ಈ ಮರ್ಡರನ್ನು ಯಾರು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವನ ತಲೆಯನ್ನು ಕಟ್ ಮಾಡಿಬಿಡಬೇಕು ಅಂಥೇಳಿ ಕೋರ್ಟು ಆದೇಶ ಕೊಡ್ತದೆ ಇವರಿಗೆ. ಸೊ ಫಾರ್ ಸೋ ಗುಡ್. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ಕೋರ್ಟು ಆದೇಶ ಕೊಟ್ಬಿಡ್ತದೆ, ಇವನು ತಲೆ ಕಟ್ ಮಾಡಿಬಿಡ್ರಿ ಅಂತೇಳಿ. ಹೆಡ್ ಕಟ್ ಆಫ್ ಅಂದರೆ ತಲೆ ಕಟ್ ಮಾಡಿಬಿಡು ಅಂತ ಕೋರ್ಟ್ ಆದೇಶ ಕೊಡ್ತದೆ. ಆ ಆದೇಶ ತಂದು ರಾಜನ ಎದುರಿಗಿಡ್ತಾರೆ. ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ಪ್ರಿನ್ಸ್ನ ಕೈದಾಗ ಕೊಟ್ಬಿಡ್ತಾರೆ. ಸರ್ಕಾರ ಈ ಥರ ಇವನಿಗೆ ಮರಣದಂಡನೆ ಕೊಟ್ಟಿದೆ ಅಂಥೇಳಿ. ದ ಪ್ರಿನ್ಸ್ ರೆಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ ಇಟ್. ಆತನ ರಾಜ ಏನು ಮಾಡ್ತಾನೆ ಅಂದರೆ ಅದನ್ನು ಓದಿ ಕನ್ಫರ್ಮ್ ಮಾಡ್ತಾನೆ. ಆತ ಏನಂತ ಕನ್ಫರ್ಮ್ ಮಾಡ್ತಾನೆ ನೋಡಿ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸ್ಕ್ಯೂಟೆಡ್, ಹಿ ಮಸ್ಟ್ ಬಿ ಎಕ್ಸ್ಕ್ಯೂಟ್ ಅಂತ ಹೇಳಿ ಆತ ಓದ್ಬಿಡ್ತಾನೆ. ಅಂದರೆ ಒಂದು ವೇಳೆ ಈತ ಮರಣದಂಡನೆಗೆ ಅರ್ಹನಾಗಿದ್ದರೆ ಅವನನ್ನು ಮರಣದಂಡನೆಗೆ ಹಾಕಬಹುದು ಅಂಥೇಳಿ ಇಲ್ಲಿ ರಾಜ ಅವನಿಗೆ ಅದನ್ನು ಓದಿ ಹೇಳ್ತಾನೆ. ಸರ್ಕಾರ ಅಂದರೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನೇ ಈ ರಾಜ ಓದಿ ಕನ್ಫರ್ಮ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಹೋಗೋಣ. ದೇರ್ ವಾಸ್ ಓನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್. ಆದರೆ ಇಲ್ಲಿ ಒಂದು ತೊಡಕು ಉಂಟಾಗುತ್ತೆ. ಹಿಚ್, ವಾಟ್ ವಾಸ್ ದ ಹಿಚ್ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಈ ಮರಣದಂಡನೆ ಶಿಕ್ಷೆ ಕೊಡೋದ್ರಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ ಅವರಿಗೆ. ಹಿಚ್, ದೇರ್ ವಾಸ್ ಓನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್. ಏನು ಹಿಚ್ ಅದು? ಆ ಹಿಚ್ ಯಾವುದು? ಆ್ಯಂಡ್ ದಟ್ ವಾಸ್ ದಟ್, ಅದು ಯಾವುದಪ್ಪ ಅಂತಂದರೆ ದೇ ಹ್ಯಾಡ್ ನೈದರ್ ಎ ಗಿಲೋಟೇನ್. ಅವ್ರ ಹತ್ರ ಗಿಲೋಟಿನ್ ಮಷಿನ್ ಇರಲಿಲ್ಲ. ಎದಕ್ಕೆ? ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್. ಮನುಷ್ಯನ ತಲೆ ಕಟ್ ಮಾಡೋದಕ್ಕೆ ಒಂದು ಮಷಿನ್ ಬೇಕಾಗುತ್ತೆ. ಆ ಮಷಿನ್ನೇ ಗಿಲೋಟಿನ್ ಮಷಿನ್ ಅಂತ ಹೇಳಿ ಕರಿತೀವಿ ನಾವು ಅದಕ್ಕೆ. ಆ ಗಿಲೋಟಿನ್ ಮಷಿನ್ ಅವ್ರ ಹತ್ರ ಇರಲಿಲ್ಲ. ಗಿಲೋಟಿನ್ ಮಷಿನ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದು ಗಿಲೋಟಿನ್ ಮಷಿನ್ ಅಂತ ಹೇಳಿ ಕರಿತೀವಿ ಇದಕ್ಕೆ. ಅಂದರೆ
ತಲೆ ಕಟ್ ಮಾಡಿ, ಇಲ್ಲಿ ನೋಡಿ ನಿಮಗೆ ನೀಟಾಗಿ ಕಾಣಿಸುತ್ತೆ ಗಿಲೋಟೈನ್ ಮಷೀನ್. ಈ ಮಷೀನು ಅವ್ರ ಹತ್ರ ಇರಲಿಲ್ಲ. ಯಾರ ಹತ್ರ? ಈ ಮೊನಾಕೋನ ರಾಜನ ಹತ್ರ ಈ ಮಷೀನ್ ಇರಲಿಲ್ಲ. ನಾರ್ ಆ್ಯನ್ ಎಕ್ಸ್ಕ್ಯೂಷನರ್. ಆ ಎಕ್ಸ್ಕ್ಯೂಷನರ್ ಅಂದರೆ ಆ ತಲೆಯನ್ನು ಕಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಕು, ಎಕ್ಸ್ಪರ್ಟ್ ಬೇಕು ಅದಕ್ಕೆ. ಆ ಎಕ್ಸ್ಪರ್ಟು ಕೂಡ ಇವ್ರ ಹತ್ರ ಇರಲಿಲ್ಲ, ಮೊನಾಕೋದಲ್ಲಿ ಇರಲಿಲ್ಲ. ಯಾಕಂದರೆ ಅದೊಂದು ಶಾಂತಿ ರಾಷ್ಟ್ರವಾಗಿರೋದ್ರಿಂದ ಅಂಥ ಘಟನೆಗಳು ಇಲ್ಲಿವರೆಗೂ ನಡೆದೇ ಇರದೇ ಕಾರಣದಿಂದಾಗಿ ಅಲ್ಲಿ ಯಾವ ಮಷಿನ್ಸ್ಗಳು, ಯಾವ ಎಕ್ಸ್ಪರ್ಟ್ಸ್ಗಳು ಅಲ್ಲಿ ಇರಲಿಲ್ಲ. ಇದು ಫಸ್ಟ್ ಟೈಮ್ ಅವ್ರ ರಾಜ್ಯದಲ್ಲಿ ಆಗಿರುವಂಥ ಒಂದು ಮರ್ಡರ್ ಆಗಿರೋದ್ರಿಂದ ಅವ್ರ ಹತ್ರ ಯಾವ ಮಷೀನು ಇರಲಿಲ್ಲ. ಅವಾಗ ಏನು ಮಾಡಬೇಕು? ದ ಮಿನಿಸ್ಟರ್ ಕನ್ಸಿಡರ್ಡ್ ದ ಮ್ಯಾಟರ್. ಎಲ್ಲ ಮಿನಿಸ್ಟರ್ ಬರ್ತಾರೆ, ಬಂದು ಮೀಟಿಂಗನ್ನು ಮಾಡ್ತಾರೆ ಒಂದು. ಆ್ಯಂಡ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್. ಪಕ್ಕದಲ್ಲೇ ಫ್ರಾನ್ಸ್ ದೇಶ ಇತ್ತಾ, ಆ ಫ್ರಾನ್ಸ್ ಗೌರ್ಮೆಂಟ್ಗೆ ಒಂದು ಪತ್ರ ಬರೀತಾರೆ. ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್. ಒಂದು ಪತ್ರ ಬರೀತಾರೆ, ಏನಂತ? ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದಮ್ ಎ ಮಷಿನ್ ಆ್ಯಂಡ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಇಫ್ ಸೊ, ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದಮ್ ವಾಟ್ ಇಟ್ ವುಡ್ ಕಾಸ್ಟ್. ಫ್ರೆಂಚ್ ಗೌರ್ಮೆಂಟ್ಗೆ ಒಂದು ಪತ್ರ ಬರೀತಾರೆ, ನಮ್ಮಲ್ಲಿ ಇರುವಂಥ ಕ್ರಿಮಿನಲ್ ಹೆಡ್ಡನ್ನು ನಾವು ಕಟ್ ಮಾಡಬೇಕಾಗಿದೆ, ಅದಕ್ಕೆ ಬೇಕಾಗುವಂಥ ಆ ಗಿಲೋಟಿನ್ ಮಷೀನು ಮತ್ತು ಒಬ್ಬ ಎಕ್ಸ್ಪರ್ಟನ್ನು ನಿಮಗೆ ಕೊಡೋಕ್ಕಾದರೆ ಕೊಡ್ಬೋದಾ ಅಂಥೇಳಿ ಒಂದು ಪತ್ರ ಬರೀತಾರೆ. ಕೊಡ್ತೀರಾ ಅಂಥೇಳಿ ಕೇಳ್ತಾರೆ ಅವರಿಗೆ. ಒಂದು ವೇಳೆ ನೀವು ಕೊಡೋದಕ್ಕೆ ರೆಡಿ ಆಗಿದ್ದರೆ, ಇಫ್ ಸೊ, ಕೊಡೋದಕ್ಕೆ ರೆಡಿ ಆದರೆ, ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದಮ್ ವಾಟ್ ಇಟ್ ವುಡ್ ಕಾಸ್ಟ್. ಅದರದ್ದು ಬೆಲೆ ಎಷ್ಟಾಗುತ್ತೆ ಅಂತ ನೀವು ಹೇಳ್ತೀರಾ ಅಂತ ಈ ಫ್ರೆಂಚ್ ಗೌರ್ಮೆಂಟ್ಗೆ ಒಂದು ಪತ್ರ ಬರೀತಾರೆ ಎಲ್ಲ ಮಿನಿಸ್ಟರ್ಸ್ಗಳು ಸೇರಿ. ದ ಲೆಟರ್ ವಾಸ್ ಸೆಂಟ್. ಆ ಲೆಟರ್ ಬರೆದು ಲೆಟರನ್ನು ಕಳಿಸ್ಬಿಡ್ತಾರೆ. ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಒಂದು ವಾರದ ನಂತರ ರಿಪ್ಲೈ ಬರ್ತದೆ. ಎ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಮಷೀನು ಮತ್ತು ಒಬ್ಬ ಎಕ್ಸ್ಪರ್ಟ್ಗನ್ನು ನಾವು ಸಪ್ಲೈ ಮಾಡ್ತೀವಿ ಅಂತೇಳಿ. ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಅದ್ರದ್ದು ಬೆಲೆ ಎಷ್ಟಾಗುತ್ತೆ ಅಂತಂದರೆ 16,000 ಫ್ರಾಂಕ್ಸ್ ಆಗುತ್ತೆ. ನಮ್ಮಲ್ಲಿ ಹೆಂಗೆ ರೂಪಾಯಿಗಳು ಅಂತೇಳಿ ಕರಿತೀವಿ, ಅವರು ಫ್ರಾಂಕ್ಸ್ ಅಲ್ಲಿ ಅವರು ಹೇಳ್ತಾರೆ ಅದನ್ನು 16,000 ಫ್ರಾಂಕ್ಸ್ ಅಂತೇಳಿ. ದಿಸ್ ವಾಸ್ ಲೈಡ್ ಬಿಫೋರ್ ದ ಕಿಂಗ್. ಅದನ್ನು ರಾಜಾಗೆ ಹೇಳ್ತಾರೆ, ಒಯ್ದು ಹೀಗೆ ಪತ್ರ ಬರೆದಿದ್ವಿ, ಪತ್ರದಿಂದ ರಿಪ್ಲೈ ಬಂದಿದೆ, ಆ ಪತ್ರಕ್ಕೆ ರಿಪ್ಲೈ ಬಂದಿದೆ, ಆ ಮಷಿನ್ಗೂ ಮತ್ತು ಆ ಎಕ್ಸ್ಪರ್ಟ್ಗೂ ಸೇರಿಸ್ಬಿಟ್ಟು 16,000 ಫ್ರಾಂಕ್ಸ್ ಬೆಲೆ ಆಗುತ್ತೆ ಅಂತ ಫ್ರೆಂಚ್ ಗೌರ್ಮೆಂಟ್ ಹೇಳಿದೆ ಅಂತೇಳಿ ರಾಜನಿಗೆ ಹೇಳ್ತಾರೆ. ಹಿ ಥಾಟ್ ಇಟ್ ಓವರ್. ರಾಜ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾನೆ. ಹಿ ಥಾಟ್ ಇಟ್ ಓವರ್. 16,000 ಫ್ರಾಂಕ್ಸ್, 16,000 ಫ್ರಾಂಕ್ಸಾ? ದ ರೆಚ್ ಈಸ್ ನಾಟ್ ವರ್ತ್ ದ ಮನಿ. ರೆಚ್ ಅಂದರೆ ಇಲ್ಲಿ ಕ್ರಿಮಿನಲ್ ಅಂತ ತಿಳ್ಕೊಬೇಕು. ದ ಕ್ರಿಮಿನಲ್ ಈಸ್ ನಾಟ್ ವರ್ತ್ ದ ಮನಿ ಸೇಡ್ ಹಿ. ರಾಜ ಹೇಳ್ತಾನೆ, ಅಂದರೆ ಈ ಒಬ್ಬ ಕ್ರಿಮಿನಲ್ಗೆ ನಾವು 16,000 ಫ್ರಾಂಕ್ಸ್ಗಳನ್ನು ಖರ್ಚು ಮಾಡಬೇಕಾ? ಇದು ಅನಾವಶ್ಯಕವಾಗಿ ಇರುವಂತಹ ದುಡ್ಡು ಅಂಥೇಳಿ ರಾಜ ಯೋಚನೆ ಮಾಡ್ತಾನೆ. ಕಾಂಟ್ ಇಟ್ ಬಿ ಡನ್ ಸಮ್ಹೌ ಚೀಪರ್. ಇನ್ನೂ ಚೀಪ್ ರೇಟಲ್ಲಿ ಆಗುತ್ತೆ ನೋಡ್ಬೋದಲ್ಲ ಅಂತ ರಾಜ ಹೇಳ್ತಾನೆ. ವೈ 16,000 ಫ್ರಾಂಕ್ಸ್ ಈಸ್ ಮೋರ್ ದೆನ್ ದ 2 ಫ್ರಾಂಕ್ಸ್ ಎ ಹೆಡ್ ಆನ್ ದ ಹೋಲ್ ಪಾಪ್ಯುಲೇಷನ್. ಒಂದು ವೇಳೆ ಈ ಕ್ರಿಮಿನಲ್ಗೆ ನಾವು 16,000 ಫ್ರಾಂಕ್ಸ್ಗಳನ್ನು ನಾವು ಖರ್ಚು ಮಾಡಿದ್ರೆ ಪ್ರತಿಯೊಬ್ಬರ ತಲೆಗೂ ಕೂಡ 2 ಫ್ರಾಂಕ್ಸ್ ಹೆಚ್ಚಿಗೆ ನಾವು ಟ್ಯಾಕ್ಸನ್ನು ವಸೂಲಿ ಮಾಡಬೇಕಾಗುತ್ತೆ. ದ ಪೀಪಲ್ ವೋಂಟ್ ಸ್ಟ್ಯಾಂಡ್ ಇಟ್. ಜನ ಅದನ್ನು ಸಹಿಸಿಕೊಳ್ಳಲ್ಲ. ಆ್ಯಂಡ್ ಇಟ್ ಮೇ ಕಾಸ್ ಎ ರಿವೋಟ್. ಜನ ಕ್ರಾಂತಿ ಹೇಳ್ಬೋದು, ನನ್ನ ಮೇಲೆ, ರಾಜನ ಮೇಲೆ ಕ್ರಾಂತಿ ಹೇಳ್ಬೋದು, ಹಾಗಾಗಿ ಇದು ಬೇಡ ಅಂತ ರಾಜ ಹೇಳ್ತಾನೆ. ನೆಕ್ಸ್ಟ್, ಸೊ ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಸಭೆ ಕರೀತಾರೆ, ಏನು ಮಾಡಬೇಕು ಮುಂದೆ ಅಂತ ಹೇಳಿ. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಪಕ್ಕದಲ್ಲಿ ಇನ್ನೊಂದು ದೇಶ ಇತ್ತು, ಇಟ್ಲಿ ದೇಶ ಇತ್ತು. ಫ್ರಾನ್ಸ್ ಮತ್ತು ಇಟ್ಲಿ ದೇಶಗಳ ಬಾರ್ಡರ್ನಲ್ಲಿ ಬರುವಂಥ ರಾಜ್ಯ ಇದು. ಆ ಇಟ್ಲಿ ರಾಜ್ಯನಿಗೆ ಯಾಕೆ ಒಂದು ಮಾತು ಕೇಳ್ಬಾರ್ದು ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಅದೇ ಥರ ಒಂದು ಪತ್ರ ಈ ರಾಜ ಇಟಲಿಯ ದೇಶಕ್ಕೆ ಬರೀತಾರೆ, ಇಟ್ಲಿ ಗೌರ್ಮೆಂಟ್ಗೆ ಬರೀತಾರೆ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್. ಫ್ರೆಂಚ್ ಗೌರ್ಮೆಂಟು ಅದು ರಿಪಬ್ಲಿಕನ್ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಅದು ರಿಪಬ್ಲಿಕನ್ ಗೌರ್ಮೆಂಟ್ ಇದೆ. ಆ್ಯಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ದ ಕಿಂಗ್.
ಹಾಂ, ಫ್ರೆಂಚ್ ಗೌರ್ಮೆಂಟ್ ಏನಿದೆ ಅಂದರೆ ಅದು ರಿಪಬ್ಲಿಕ್ ಆಗಿರೋದ್ರಿಂದ ನಮ್ಮ ರಾಜನ ಬಗ್ಗೆ ಯಾವುದೇ ಅವರಿಗೆ ಗೌರವವಿಲ್ಲ, ಹಾಗಾಗಿ ಅವರು ಅಷ್ಟು ದುಡ್ಡು ಹೇಳಿದ್ದಾರೆ ಅಂತ ತಿಳ್ಕೊಂಡು ಇವರು ಇಟ್ಲಿ ರಾಜನಿಗೆ ಕೇಳ್ತಾರೆ. ಬಟ್ ದ ಕಿಂಗ್ ಆಫ್ ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕ್. ಬಟ್ ಇಟ್ಲಿ ರಾಜ ಹಾಗಿಲ್ಲ, ಆತ ಭಾಳ ಒಳ್ಳೆ ವ್ಯಕ್ತಿ ಇದ್ದಾನೆ, ಅವ ನಮಗೋಸ್ಕರ ಚೀಪ್ ರೇಟಲ್ಲಿ ಅದನ್ನು ಕೊಡ್ಬೋದು ಅಂಥೇಳಿ ಅವರು ಡಿಸೈಡ್ ಮಾಡಿ ಅಲ್ಲಿಗೆ ಒಂದು ಪತ್ರ ಬರೀತಾರೆ. ಆ್ಯಂಡ್ ಮೇ ಬಿ ಇಂಡ್ಯೂಸ್ ಟು ಡೂ ದ ಥಿಂಗ್ ಚೀಪರ್, ಅವನಿಗೆ ನಾವು ಮನವೊಲಿಸಿ ಅದನ್ನು ಚೀಪಾಗಿ ನಾವು ಮಾಡ್ಕೋಬೋದು ಅಂಥೇಳಿ ಇವರು ಅನ್ಕೋತಾರೆ. ಸೊ ದ ಲೆಟರ್ ವಾಸ್ ರಿಟರ್ನ್ ಆ್ಯಂಡ್ ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಹಾಗೆ ಇವರು ಒಂದು ಪತ್ರ ಬರೀತಾರೆ, ಅದಕ್ಕೆ ಒಂದು ರಿಪ್ಲೈನೂ ಕೂಡ ಬರ್ತದೆ. ಏನು ರಿಪ್ಲೈ ಬರ್ತದೆ ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ. The Italian government wrote that they would have pleasure in supplying both a machine and an expert. ಇಟಲಿ ಗೌರ್ಮೆಂಟ್ ಒಂದು ರಿಪ್ಲೈ ಕೊಡ್ತದೆ, ಏನಪ್ಪ ಅಂದರೆ ವಿ ಆರ್ ಹ್ಯಾಪಿ ಟು ಸಪ್ಲೈ ಮಷಿನ್ ಆ್ಯಂಡ್ ಎಕ್ಸ್ಪರ್ಟ್ ಅಂತದೆ. ಅದು ಒಂದು ಮಷೀನು ಮತ್ತು ಎಕ್ಸ್ಪರ್ಟನ್ನು ಸಪ್ಲೈ ಮಾಡೋದಕ್ಕೆ ನಾವು ತುಂಬ ಸಂತೋಷವಾಗಿದ್ದೀವಿ, ತುಂಬ ಉತ್ಸುಕವಾಗಿದ್ದೀವಿ. ಆ್ಯಂಡ್ ದ ಹೋಲ್ ಕಾಸ್ಟ್ ವುಡ್ ಬಿ 12,000 francs ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್. ನಾವು ಅದನ್ನು ಕೊಡ್ತೀವಿ, ಅದಕ್ಕೆ 12,000 ಫ್ರಾಂಕ್ಸ್ಗಳಾಗ್ತವೆ, ಅದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೂಡ ಅದರಲ್ಲಿ ಸೇರಿರ್ತದೆ ಅಂತೇಳಿ ಒಂದು ರಿಪ್ಲೈ ಬರೀತಾರೆ ಅವರು. ದಿಸ್ ವಾಸ್ ಚೀಪರ್. ಹಾಂ, ಅದಕ್ಕಿಂತಲೂ ಇದು ಸ್ವಲ್ಪ ಚೀಪ್ ಆಗುತ್ತೆ, ಫ್ರೆಂಚ್ ಗೌರ್ಮೆಂಟ್ಗಿಂತಲೂ ಇಟಲಿ ಗೌರ್ಮೆಂಟ್ದು ಚೀಪರ್. ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್, ಆದರೂ ಕೂಡ ಅದು ದೊಡ್ಡ ಅಮೌಂಟೇ. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಆ ರಾಸ್ಕಲ್ ಮೇಲೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಯಾವ ನ್ಯಾಯ ಅಂತ ರಾಜ ಅನ್ಕೋತಾನೆ. It would still mean nearly 2 francs more per head on the taxes. ಈಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ 2 ಫ್ರಾಂಕ್ಸ್ಗಳು ಹೆಚ್ಚು ಟ್ಯಾಕ್ಸ್ಗಳನ್ನು ವಸೂಲಿ ಮಾಡಬೇಕಾಗುತ್ತೆ. ಇದು ಕೂಡ ಬೇಡ ಅಂತ ಹೇಳ್ತಾನೆ. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಅದಕ್ಕೆ ಮತ್ತೊಂದು ಕೌನ್ಸಿಲನ್ನು ಇವರು ಕರೀತಾರೆ, ಮತ್ತೊಂದು ಸಭೆ ಕರೀತಾರೆ. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಇನ್ನೂ ಚೀಪಾಗಿ ಈ ಕಾರ್ಯ ನೆರವೇರಬೇಕು ಅಂದರೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಎಲ್ಲರೂ. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್ ಪರ್ಹ್ಯಾಪ್ಸ್ ಬಿ ಗಾಟ್ ಟು ಡೂ ಇಟ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ನಮ್ಮಲ್ಲೇ ಒಂದು ಆರ್ಮಿ ಇದೆ, ಆ ಆರ್ಮಿನಲ್ಲಿ 60 ಸೋಲ್ಜರ್ಸ್ ಇದ್ದಾರೆ. ಆ ಸೋಲ್ಜರ್ಸ್ನಲ್ಲೇ ಯಾರಾದರೂ ಒಬ್ಬರು ಇವನು ತಲೆ ಕಟ್ ಮಾಡ್ತಾರೆ ಅನ್ನೋಂಥ ಯಾಕೆ ಕೇಳಬಾರ್ದು ಅಂಥೇಳಿ ಆ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್. ಆ ಸೇನಾಧಿಪತಿಗೆ ಕರೀತಾರೆ, ಕರೆದು ಅವನಿಗೊಂದು ಕೇಳ್ತಾರೆ. ಏನು ಕೇಳ್ತಾರೆ? ಕಾಂಟ್ ಯು ಫೈಂಡ್ ಅಸ್ ಎ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ತಲೆ ಕಟ್ ಮಾಡೋದಕ್ಕೆ ಒಬ್ಬ ಸೋಲ್ಜರ್ಸ್ ನೀವು ರೆಡಿ ಮಾಡಬೇಕು, ಮಾಡೋದು ನಿಮ್ಮ ಕೈಯಿಂದ ಆಗುತ್ತಾ ಅಂತೇಳಿ. ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಯುದ್ಧದಲ್ಲಿ ಜನರಿಗೆ ಕೊಲ್ಲುವಂಥದ್ದು ಅವರಿಗೆ ಬಹಳ ಸುಲಭ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಅವರಿಗೆ ಕಲಿಸಿರೋದೇ ಅದೇ, ಯುದ್ಧದಲ್ಲಿ ವೈರಿಯನ್ನು ಯಾವ ಥರ ಕೊಲ್ಲುವಂಥದ್ದು ಅವರಿಗೆ ಪ್ರಾಕ್ಟೀಸ್ ಇರುತ್ತೆ ಸೈನಿಕರಿಗೆ. ಹಾಗೆ ವಿಚಾರ ಮಾಡಿ ಇವರು ಸೇನಾಧಿಪತಿ ಕರೆದು ಕೇಳ್ತಾರೆ, ಒಬ್ಬ ಸೈನಿಕರನ್ನು ನಿಮಗೆ ಕೊಟ್ಟು ಕಳಿಸೋದಕ್ಕಾಗುತ್ತಾ ತಲೆ ಕಟ್ ಮಾಡೋದಕ್ಕೆ ಅಂತೇಳಿ. ಸೊ ದ ಜನರಲ್ ಟಾಕ್ಡ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್ ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್. ಅವನಿಗೆ ಆ ಸೇನಾಧಿಪತಿ ಹೋಗಿ ಸೈನಿಕರಿಗೆ ಕೇಳ್ತಾನೆ, ನೋಡ್ರಪ್ಪ ಹೀಗೆ ಒಬ್ಬರು ತಲೆ ಕಟ್ ಮಾಡಿದ್ರೆ ನಿಮ್ಮ ಹತ್ರ ಯಾರಾದರೂ ಬರ್ತೀರಾ ಅಂತ. ಯಾವ ಸೋಲ್ಜರು ಕೂಡ ಬರಲ್ಲ. ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಯಾರೂ ಒಪ್ಪಿಕೊಳ್ಳಲ್ಲ. ನೋ ದೇ ಸೈಡ್. ಅವ್ರು ಹೇಳ್ತಾರೆ ನೋ ವಿ ಕಾಂಟ್ ಅಂತಾರೆ ಅವರು. ವಿ ಡೋಂಟ್ ನೋ ಹೌ ಟು ಡೂ ಇಟ್. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ನೋಡಿ, ಯುದ್ಧದಲ್ಲಿ ವೈರಿಗಳನ್ನು ಕೊಲ್ಲೋದು ಬೇರೆ, ಈ ಮರಣದಂಡನೆ ಕೊಟ್ಟಾಗ ಆ ವ್ಯಕ್ತಿಯ ತಲೆ ಕಟ್ ಮಾಡೋದಕ್ಕೆ ಒಂದಿಷ್ಟು ಪ್ರೊಸೀಜರ್ಸ್ಗಳಿರ್ತವೆ, ಒಂದಿಷ್ಟು ವಿಧಿವಿಧಾನಗಳಿರ್ತವೆ, ಅವು ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಈ ಕೆಲಸದಲ್ಲಿ ಕೈ ಹಾಕಲ್ಲ ಅಂಥೇಳಿ ಅವರು ಹೇಳಿಬಿಡ್ತಾರೆ, ಸೈನಿಕರು ಹೇಳಿಬಿಡ್ತಾರೆ. ಆವಾಗ ಮತ್ತೆ ಒಂದು ಪ್ರಶ್ನೆ ಬಂದುಬಿಡ್ತದೆ, ಏನು ವಾಟ್ ವಾಸ್ ಟು ಬಿ ಡನ್ ಅಂತ. ಮತ್ತೆ ಹಾಗಾದರೆ ಮುಂದೆ ಏನು ಮಾಡೋದು? ಟು ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಒಂದೇ ವಿಡಿಯೋದಲ್ಲಿ ಈ ಇಡೀ ಪಾಠ ಮುಗಿಸೋದಕ್ಕೆ ಆಗೋದಿಲ್ಲ. ಇದಕ್ಕೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತೇಳಿ 2 ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಇದು ಮೊದಲನೇ ವಿಡಿಯೋ
ಪಾರ್ಟ್ 1, 2 ಡಿಯರ್ ಪಾರ್ಟ್ 1 ಇದು. ಹಾಗಾಗಿ ವಾಚ್ ನೆಕ್ಸ್ಟ್ ವಿಡಿಯೋ 2 ಡಿಯರ್ ಪಾರ್ಟ್ 2. ಪಾರ್ಟ್ 2ನಲ್ಲಿ ಇನ್ನೊಂದು ವಿಡಿಯೋ ನಾನು ಮಾಡಿ ಹಾಕಿರ್ತೀನಿ, ನೀವೆಲ್ಲ ಅದನ್ನು ನೋಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ನಿಮಗೆ ಈ ಥರದ್ದು ವಿಡಿಯೋಸ್ಗಳು ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಆ ನೋಟಿಫಿಕೇಷನ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಒಂದು ಹೊಸ ವಿಡಿಯೋ ಬಂದಿದೆ ಅಂಥೇಳಿ. ಸೊ ದಿಸ್ ಈಸ್ ದ ಪಾರ್ಟ್ 1 ಆಫ್ 2 ಡಿಯರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.